ಇನ್ನು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಿ, ಹಿಂದುಳಿದ ಚಾಂಪಿಯನ್ನು ಅಂತೀರಿ. ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾನು ಯಡಿಯೂರಪ್ಪನವರು ಅವತ್ತು ಮೈತ್ರಿ ಸರ್ಕಾರ ಮಾಡಬೇಕಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತದಾಗ ನಾವು ಮಾಡಿದ್ದು ಆ ಸಂದರ್ಭದಲ್ಲಿ. ಅದು ಇವತ್ತು ಪಾಪ ನೀವೇ ಹೇಳ್ತಾ ಇದ್ದೀರಿ, ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ 187 ಕೋಟಿ ಅಲ್ಲ, ಬರೀ 89 ಕೋಟಿ ಅಂತ ಹೇಳಿ ನೀವೇ ಒಪ್ಪಿಕೊಂಡು ಯಾವ ಮುಖ ಎತ್ಕೊಂಡಲ್ಲಿ ಕೆಂಗಾಲ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದಲ್ಲಿ ಈಗಲೂ ರಾಜಾರೋಷವಾಗಿ ಮುಂದುವರಿತಿದ್ದೀರಿ. ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆ ಮಾಡಲಿಕ್ಕೆ ಕದ್ದು ಪಲಾಯನವಾದ ಮಾಡಿ, ಇಲ್ಲ ಇಲ್ಲ ನೀವು ಅದೆಂಥದ್ದು ಆಯೋಗ ಮಾಡಿದ್ದೀವಿ, ಆಯೋಗದ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತೀರಿ. ಯಾರು ಕೇಳಿದ್ರು ನಿಮ್ಮನ್ನು ಆಯೋಗ ಮಾಡಿ ಅಂತ ಹೇಳಿ? ದೇಶ ಆಯೋಗನ? ಇಲ್ಲ ನಾವು ವಿರೋಧ ಪಕ್ಷಗಳು ಕೇಳಿದ್ವಾ ನಿಮಗೆ? ಇಲ್ಲಿ ಚರ್ಚೆಗೆ ಬಂದರೆ ಇವರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ಕದ್ದು ಓಡೋದಂತ ಹೋದಂತಾರೆ ನೀವು. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಪಾಪ ಮೊನ್ನೆ ಒಂದು ಪ್ರಜಾವಾಣಿನಲ್ಲಿ ನೋಡಿದೆ, ಒಂದು ದೊಡ್ಡ ಪ್ರಾಯೋಜಿತವಾದಂಥ ಇಂಟ್ರೋ ಅದು. ಬಹುಶಃ ದೇಶದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಅವರ ಹೇಳಿಕೆಗಳಿಗೆ ನೈತಿಕತೆಯನ್ನು ಕಳ್ಕೊಂಡು ಪ್ರಾಯೋಜಿತವಾದಂಥ ಒಂದು ಇಂಟ್ರೋ ಕೊಟ್ಟಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯನವರಿಗೆ ಆ ಒಂದು ಕೀರ್ತಿ ಹೋಗಬೇಕಾಗ್ತದೆ. ಈಗ ಇದು ನಡೆದಿರ್ತಕ್ಕಂಥದ್ದು. ಬಿಜೆಪಿ ಮತ್ತು JDS ನಮ್ಮ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಕೆಂಪಣ್ಣ ಆಯೋಗದ ರೀಡು ಕತೆ. ನಾನು ಅದಕ್ಕೆ ಹೇಳಿದ್ದು, ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೊಡ್ಡದಾಗಿ ಬರೆದಿದ್ದೀರಿ, ನನ್ನದು ತೆರೆದ ಪುಸ್ತಕ ಅಂತ ಹೇಳಿ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ ಸಿದ್ದರಾಮಯ್ಯನವರಿಗೆ, ಹೌದು ನಿಮ್ಮದು ತೆರೆದ ಪುಸ್ತಕ ಇದೆ, ಅದಕ್ಕೋಸ್ಕರ ಮುಚ್ಚಿಟ್ಟಿದ್ದಾರಲ್ಲ ಕೆಂಪಣ್ಣಂದು ಅಲ್ಲಿ ನಿಮ್ಮ ಕಚೇರಿ ಒಳಗೆ, ಆ ಕೆಂಪಣ್ಣ ಆಯೋಗದ ವರದಿ ಪುಸ್ತಕ ಒಂಚೂರು ತೆರೀರಿ ಅಂತ ಹೇಳಿ. ತೆರೆದ್ರೆ ನಿಜವಾದ ನಿಮ್ಮ ತೆರೆದ ಪುಸ್ತಕವ ಪುಟಗಳು ಹರ್ಕೊಂಡ್ಬಿಟ್ಟಿದ್ದಾರಾಗಲೇ. ಈಗ ದೇಸಾಯಿ ಹೆಸರಿನಲ್ಲಿ ಮೂಢಾಗರಣಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೊರಟಿದ್ದಾರೆ. ಪಾಪ ನಮ್ಮ ಪರಮೇಶ್ವರ್ ಹೇಳಿದ್ದಾರೆ, ಕುಮಾರಸ್ವಾಮಿ ಬಣ್ಣ ಈಗ ಗೊತ್ತಾಗಿದೆ ಅಂತೇಳಿ. ನನ್ನ ಬಣ್ಣ ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ, ಇದು ಒರಿಜಿನಲ್ ಬಣ್ಣ, ಈ ಬಣ್ಣ ಸಾಧ್ಯವೇ ಇಲ್ಲ. ಪಾಪ ಹೇಳಿದ್ದಾರೆ. ಇದು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿಕೆ. ಪರಮೇಶ್ವರ್ ಅವರೇ, ಏನಾದರೂ 2006-7 ಯಡಿಯೂರಪ್ಪನವರು ನಾವು ಸೇರಿ ಸರ್ಕಾರ ಏನು ರಚನೆ ಮಾಡಿದ್ವು, ಆ ಸರ್ಕಾರ 20 ತಿಂಗಳು ನಾವು ಮುಂದುವರಿಸಿದ್ರೆ ಇವತ್ತೆಲ್ಲ ಕಾಂಗ್ರೆಸ್ ತೊಲಗ್ತಾ ಇದ್ದಿದ್ದು ಈ ರಾಜ್ಯದಿಂದ. 2006-7 ಕಾಂಗ್ರೆಸ್ ಈ ರಾಜ್ಯದಿಂದ ನಿರ್ನಾಮ ಆಗ್ತಿತ್ತು, ಅವತ್ತೇ ತೊಲಗಿ ಹೋಗ್ತಾ ಇದ್ರು. ನಮ್ಮ ರಾಜ್ಯ ಒಳ್ಳೆ. ಇವತ್ತು ಹೇಳ್ತೇನೆ, ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ. ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು. ಯಾವ್ಯಾವುದೋ ಕಾರಣಗಳಿಂದ ಅದು ಬದಲಾವಣೆ ಆಯಿತು. ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು. ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ, ನಾನು ಅವತ್ತೇನು ನಮ್ಮ ಅಶೋಕ್ ಅವರು, ನಮ್ಮ GT ದೇವೇಗೌಡರು, ಹಲವಾರು ನಾಯಕರಿದ್ದಾರೆ ಇಲ್ಲಿ, ಕುಮಾರಸ್ವಾಮಿ ಅವರು, ನಾಡಗೌಡರು ಇಲ್ಲೆಲ್ಲ ಇದ್ದಾರೆ. ಇವರೆಲ್ಲರ ನಾಯಕತ್ವದಲ್ಲಿ ಸೋಮಣ್ಣ ಅವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಹಲವಾರು ನಾಯಕರು ಅವತ್ತು ಮಂತ್ರಿಗಳಿದ್ದರು. ಇವತ್ತು ನಾಡಿನ ಜನತೆ ಹೇಳ್ತಾರೆ, ಇವತ್ತು ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂಥ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಅದನ್ನೇನು ಹೇಳ್ತಾ ಇದ್ದಾರೆ. ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತಲೇ ಪರಮೇಶ್ವರ್ ಅವರೇ 2018 ಏನು ಮಾಡಿದ್ರಿ? ಪಾಪ ಹೇಳ್ತೀರಿ, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ನಾವು. ನಾನು ಬಂದಿದ್ದ ಅರ್ಜಿ ಇಟ್ಕೊಂಡು ನಿಮ್ಮ ಹತ್ರ ಓಡ ಬಂದ್ರಿ, ಎಲ್ಲಿ BJP ಸರ್ಕಾರ ರಚನೆ ಮಾಡಿಬಿಡ್ತಾರೋ. ನಿಮ್ಮ ಗುಲಾಂ ನಬಿ ಆಜಾದ್, ನಿಮ್ಮ ಗೆಲೋಟ್ ಅವರು, ದೇವೇಗೌಡರು ಮನೆಗೆ ಮಧ್ಯಾಹ್ನ 2 ಗಂಟೆಗೆ ಓಡ್ ಬಂದ್ರಿ. ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ. ಮನೆ ಬಾಗಿಲಿಗೆ ಬಂದವ್ರು ನೀವು. ನಾವು ಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಡ್ರಪ್ಪ, ಮಲ್ಲಿಕಾರ್ಜುನ್ ಖರ್ಗೆಗೆ ಮಾಡ್ಕೊಳ್ಳಿ ಎಂದು ಒತ್ತಡ ಹಾಕಿ ನನಗೆ ಕಟ್ಟಿ
ಯಾವ ರೀತಿ ನಡೆಸ್ಕೊಂಡ್ರಿ ಪರಮೇಶ್ವರ್ ಅವರೇ? ಇವತ್ತು 5 ವರ್ಷ ಆಗಿದೆ, ಮರಿಬೇಡಿ ಇವೆಲ್ಲ. ನಾನೇನ್ ನಿಮ್ ಮುಂದೆ ಬಂದವನಲ್ಲ. ಅದೇ ನಾವು ಯಡಿಯೂರಪ್ಪನವರು ಸರ್ಕಾರ ಮಾಡಿದಾಗ ಬಿಜೆಪಿ ಸರ್ಕಾರ ಒಂದು ಸಹೋದರ ಮನೋಭಾವದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಗೆ ಅವಕಾಶ ಕೊಡದೆ ಆ 20 ತಿಂಗಳು ಆಡಳಿತ ಏನು ನಡೆಸಿದವು, ಆ ಆಡಳಿತದಿಂದ ಬಿಜೆಪಿನೂ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಯಿತು. ನಮಗೂ ಇವತ್ತು ಒಬ್ಬ ಕುಮಾರಸ್ವಾಮಿ ಯಾರು ಅಂತ ಗುರುತಿಸಲಿಕ್ಕೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನನಗೂ ಆ ಒಂದು ಶಕ್ತಿ ದೊರಕಿದೆ. ಇದನ್ನ ಕಾಂಗ್ರೆಸ್ನವರಿಗೆ ನೆನಪಿಸ್ಕೊಡ್ತೇನೆ. ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡೋದು ಅಂತೀರಿ. ನೀವಲ್ರಪ್ಪ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಮ್ಯುನಿಸ್ಟರು ಮತ್ತು ಹಲವಾರು ಪ್ರಾದೇಶಿಕ ಪಕ್ಷಗಳು. ಅವತ್ತು 195 ಲೋಕಸಭಾ ಸದಸ್ಯರು ಗೆದ್ದಿದ್ರು. ಅವರು ಬೆಂಬಲ ಕೊಟ್ಟರು, ಅದಕ್ಕೆ ನೀವು ಬೆಂಬಲ ಕೊಟ್ರಿ. ದೇವೇಗೌಡರನ್ನ ಇಳಿಸಿದ್ದು ಯಾಕೆ ಇಳಿಸಿದ್ರಿ? ಏನ್ ತಪ್ಪು ಮಾಡಿದ್ರು ಅಂತ ಇಳಿಸಿದ್ರಿ? ಇಳಿಸಿದ್ ನೀವು. ದೇವೇಗೌಡರಿಗೆ ಅಧಿಕಾರ ಕೊಟ್ಟಿದ್ದು ಒಬ್ಬ ಕನ್ನಡಿಗನಿಗೆ ಆ ಒಂದು ಹಲವಾರು 13-14 ಪಕ್ಷಗಳು ಪದೇ ಅದನ್ನು ಹೇಳಬೇಕಾಗಿಲ್ಲ. ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು ಸ್ವಲ್ಪ ಕಾಣ್ತಾ ಇದೆ. ಏಕೆಂದ್ರೆ ಪಾದಯಾತ್ರೆ ಶುರುವಾಗಬೇಕು. ಬೆಳಗ್ಗೆ 8 ಗಂಟೆಯಿಂದಲೇ 2 ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದೀರಿ. ನನಗೆ ಅರ್ಥ ಆಗ್ತದೆ. ನಾನು ಇವತ್ತು ನಿಮಗೆ ಶಿರಸಾವಹಿಸಿ 2 ಪಕ್ಷದ ಕಾರ್ಯಕರ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಿಮಗೆ ಯಾವ ಕಾಂಗ್ರೆಸ್ ಉದ್ದಟತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ, ನೋಡೋಣಂತೆ. 10 ವರ್ಷ ಆಮೇಲೆ ನೋಡೋಣಂತೆ. ನಿಮ್ಮ ಪಾಪದ ಕೂಡ ತುಂಬಿದೆ. ನಿಮ್ಮ ಪಾಪದ ಕೂಡ ತುಂಬಿದೆ. ಟವಲ್ ಹಾಸ್ಕೊಂಡು ಬಹಳ ಜನ ನಿಂತಿದ್ದಾರೆ ಕ್ಯೂನಲ್ಲಿ ಕಾಂಗ್ರೆಸ್ನಲ್ಲಿ. ಇವತ್ತು ಒಂದು ಕಡೆ ಪಾಪ ಏನು ನೆನ್ನೆ ಸಿದ್ದರಾಮಯ್ಯನವರ ಪರವಾಗಿ ವಿಜೇಂದ್ರ ಅವ್ರನ್ನ ಬಾಯಿಗೆ ಬಂದು ಏಕವಚನದಲ್ಲಿ ಬೈಕೊಂಡು, ಅಲ್ಲಿಗೆ ನಿಮ್ಮ ಹತಾಶೆ ಏನು ಅನ್ನೋದನ್ನ ಗೊತ್ತಾಗ್ತದೆ ನಮಗೆ. ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ಏನು ಬಂದ್ರಿ ನೆನ್ನೆ, ಆ ದಾಖಲೆಗಳು ಸಾರ್ವಜನಿಕವಾಗಿ ಕೊಟ್ಟಿರೋದ್ರೆ ನೀವಲ್ವೇ. ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನು ಯಾರ್ಯಾರ ಕೈಲಿ ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು, ಅಯ್ಯೋ ನಾನು ಸಿದ್ದರಾಮಯ್ಯನವ್ರನ್ನ ಮುಟ್ಟಾಕ್ ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ? ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಅದರಿಂದ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಏನು ಕೂತಿದ್ದಾರೆ ವೇದಿಕೆ ಮೇಲೆ, ನಮ್ಮೆಲ್ಲರಲ್ಲಿ ನೈತಿಕತೆ ಇಟ್ಟುಕೊಂಡಿದ್ದೇವೆ. ನೀವು 100 ಕ್ವಶನ್ ಅಲ್ಲ 200 ಪ್ರಶ್ನೆ ಮಾಡಿ ನಮ್ಮ ಮೇಲೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇವೆ. ಅಬ್ರಾಹಿಂ ಅವರು, ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ. ಅಬ್ರಾಹಿಂ ಅವರು ಹೇಳಿದ್ರಲ್ಲ 10 ಪ್ರಶ್ನೆ ಏನಿಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟರೆ ಸಾಕು ಅನ್ನೋದನ್ನು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ನೆನಪಿಸ್ಕೋತಾ ಇದ್ದಾರೆ. ಅದರಿಂದ ನಾವು ಮುಂದಿನ ಏನು ಪಾಪ ಅವರು ಇವತ್ತು ರಾಮನಗರ, ನಾಳೆ ಚನ್ನಪಟ್ಟಣ, ಮದ್ದೂರು ಅವ್ರದ್ದು ನಡೀತಾ ಇದೆ. ಎಲ್ಲ ಕಡೆ ನಮ್ಮ 2 ಪಕ್ಷಗಳ ಕಾರ್ಯಕರ್ತರು ಯಾವ ಉತ್ಸಾಹದಲ್ಲಿದ್ದಾರೆ. ಈ ಸರ್ಕಾರ ತೆಗಿಲೇಬೇಕು, ಬರೀ ಯಾರು ನಮ್ಮ ಸಿದ್ದರಾಮಯ್ಯನವರು ಹೋಗಬೇಕು ಅನ್ನೋದಲ್ಲ, ಈ ಕಾಂಗ್ರೆಸ್ಸೇ ಈ ರಾಜ್ಯದಿಂದ ತೊಲಗಬೇಕು. ಈ ರಾಜ್ಯದಲ್ಲಿ ನಾವು ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ವಿರೋಧಿಗಳಲ್ಲ. ಆ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜ್ಯದಲ್ಲಿ ಏನೇನು ಮಾಡಿದ್ದೀರಿ, ಇವತ್ತು ನಿಮ್ಮ ಯಾವ್ಯಾವುದಕ್ಕೆ ಬೆಲೆ ಹೆಚ್ಚಿಗೆ ಮಾಡಿದ್ದೀರಿ, ಜನರ ಬದುಕೇನಾಗಿದೆ ಹೋಗ್ಲಿ. ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ 3 ತಿಂಗಳಾಯ್ತು ಇನ್ನೂ ದುಡ್ಡು ಬಂದಿಲ್ಲ ಅಂತಾರೀಗ. ರೈತರು ಕಷ್ಟಪಟ್ಟು ಹಾಲು ಉತ್ಪಾದನೆ ಮಾಡ್ತಾರೆ, 1 ವರ್ಷ ಆಯ್ತು ಇನ್ನೂ 1000 ಕೋಟಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದು ನಿಮ್ಮ ಆಡಳಿತ. ಇಂಥ ಒಂದು ಆಡಳಿತವನ್ನ ನಾಡಿನ ಜನತೆ ಬೆಂಬಲಿಸಬೇಕಾ? ಇವತ್ತು ಆ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ನ ನಾಯಕರುಗಳು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಇವತ್ತು ವಿಜೇಂದ್ರ ಅವರ ಜೊತೆ ಕೈ ಜೋಡಿಸಿ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಗೊಂದಲಗಳು ಬರಬಹುದು, ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಇವತ್ತು ಕೆಂಪಮ್ಮನ ದೇವಸ್ಥಾನದ ಮುಂಭಾಗದಿಂದ ಈ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಯಾವುದೇ ರೀತಿಯ ಬಿರುಕನ್ನ ಯಾರೂ ತರಲಿಕ್ಕೆ ಈ ರಾಜ್ಯದಲ್ಲಿ ಇನ್ನ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿಯ ಜೊತೆ ಸಂಬಂಧ ಪಾಪ ಹೇಳಿದ್ದಾರೆ ನಮ್ಮ ಸಿ.ಡಿ. ಶಿವು ಅವರು, ನೆನ್ನೆ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು
ತರಿಸಲಿಕ್ಕೆ ಜೆಡಿಎಸ್ಗೆ ಏಕಾಂಗಿಯಾಗಿ ಸಾಧ್ಯ ಆಗದೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ಸೇಡಿದ್ದೇ ಅದಕ್ಕೋಸ್ಕರ. ನಿಮ್ಮ ಅಕ್ರಮಗಳನ್ನು ಬಯಲಿಡಬೇಕಾದರೆ, ಈ ರಾಜ್ಯದಿಂದ ಕಾಂಗ್ರೆಸ್ನ ಕಿತ್ತೊಗಿಬೇಕಾದರೆ ಬಿಜೆಪಿ ಜೆಡಿಎಸ್ ಅಣ್ಣ ತಮ್ಮಂದ್ರ ತರ ನಾವು ಮುಂದಿನ ದಿನಗಳು ಹೆಜ್ಜೆ ನೀಡಬೇಕಾಗಿದೆ. ನಮ್ಮ ವೈಯಕ್ತಿಕವಾದಂತಹ ಸ್ವಾರ್ಥಕ್ಕಲ್ಲ, ಈ ನಾಡಿನ ಜನತೆಯ ಕಲ್ಯಾಣಕ್ಕೆ. ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಚರ್ಚೆ ಮಾಡ್ತೀರಿ? ಇಲ್ಲಿದ್ದೇವೆ ನಾವು 5 ಜನ ಮಂತ್ರಿಗಳು, 4 ಜನ ಮಂತ್ರಿಗಳು. ಒಂದು ರಾತ್ರಿನ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಪಾಪ ನೆನ್ನೆ ಹೇಳಿದ್ದಾರೆ ಭಾಷಣದಲ್ಲಿ, ಕುಮಾರಸ್ವಾಮಿ ನನ್ನನ್ನು ಗೆಲ್ಲಿಸ್ಬಿಟ್ರೆ ಮೇಕೆದಾಟನ್ನ ಒಂದು ರಾತ್ರಿನಲ್ಲಿ 24 ಗಂಟೆಲಿ ತಂದುಬಿಡ್ತೀನಿ ಅಂತ ಹೇಳಿದ್ದ. ಎಲ್ಲಪ್ಪ ಅಂತಾರೆ. ಯಾರಾದ್ರೂ ಹುಚ್ಚರು ಹೇಳಬೇಕು ಅದನ್ನ. 24 ಗಂಟೆಲಿ ನಾನು ಮೇಕೆದಾಟು ತರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದು ಕಡೆ ತೋರಿಸಿ, ನೀವು ತಲೆಬಾಗ್ತೀನಿ ನಾನು. ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಯೋಗ್ಯತೆಗೆ ದೆಹಲಿನಲ್ಲಿ ಡಿಎಂಕೆ ನಾಯಕರ ಜೊತೆನಲ್ಲಿ ಚಪ್ಪಾಳೆ ಹೊಡ್ಕೊಂಡು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ನಡ್ಕೊಂಡಿದ್ದೀರಿ ಮೊದಲನೇ ಬಾರಿಗೆ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ ನಾವು. ಮೊದಲು ನಿಮಗೆ ಯೋಗ್ಯತೆ ಇದ್ರೆ, ನಿಮಗೆ ತಾಕತ್ತಿದ್ರೆ ತಮಿಳುನಾಡಿಗೆ ಹೋಗಿ ನಿಮ್ಮ ಪಾರ್ಟ್ನರ್ಸ್ ಏನಿದ್ದಾರೆ ತಮಿಳುನಾಡಿನಲ್ಲಿ ಡಿಎಂಕೆ ಅವರು, ಅವ್ರ ಜೊತೆ ಮೊದಲು ಚರ್ಚೆ ಮಾಡಿ. ಇದು ಯಾಕೆ ಈ ಚೀಟಿ ತೆಗಿತಾ ಇದ್ದೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಜುಲೈ ತಿಂಗಳಿನಲ್ಲಿ ನಾವು 34 TMC ನೀರು ಬಿಡಬೇಕಾಗಿತ್ತು. ಈಗಾಗಲೇ 50 TMC ಮೇಲೆ ನೀರು ಹರಿದೋಯ್ತು ಒಂದು ತಿಂಗಳಿಗೆ. ಇಲ್ಲಿ ಇವತ್ತು ಇಂಡಿಯನ್ ಎಕ್ಸ್ ಪತ್ರಿಕೆ ಒಂದು ಆರ್ಟಿಕಲ್ ಇದೆ. ಇಲ್ಲಿ ಜನ ಅರ್ಥ ಮಾಡ್ಕೋಬೇಕು, ಈ ರಾಜ್ಯದ ಜನ. ಇಲ್ಲಿ ತಮಿಳುನಾಡು ರೈತರು ಹೇಳ್ತಾರೆ, ತಮಿಳುನಾಡು ಫಾರ್ಮರ್ಸ್ ಡಿಮ್ಯಾಂಡ್ ಸ್ಟೆಪ್ಸ್ ಟು ಸ್ಟೋರ್ ಸರ್ಪ್ಲಸ್ ಕಾವೇರಿ ವಾಟರ್. ಇದು ತಮಿಳುನಾಡು ರೈತರು ಹೇಳಿರೋದು. ತಮಿಳುನಾಡು ರೈತರು ಹೇಳಿರೋದು. ನಿಮಗೆ ಯೋಗ್ಯತೆ ಇದ್ರೆ ಮೊದಲು ಹೋಗಿ ಕೂರಿ ಅಲ್ಲಿ ಸ್ಟಾಲಿನ್ ಜೊತೆ ಚರ್ಚೆ ಮಾಡಿ. ಇವತ್ತು ಸಮುದ್ರಕ್ಕೆ ನೀರೇನು ಹರಿದು ಹೋಗ್ತಾ ಇದೆ. ನಮ್ಮ ಮೆಟ್ಟೂರಿನ ಜಲಾಶಯ ಕೇವಲ ಒಂದೇ ವಾರದಲ್ಲಿ ಫುಲ್ ಆಗಿದೆ. ಈಗ ನೀರು ಹರಿದು ಹೋಗ್ತಾ ಇದೆ ಸಮುದ್ರಕ್ಕೀಗ. 2018-19 600 TMC ನೀರು ಹೋಯ್ತು ತಮಿಳುನಾಡಿಗೆ. ನಮಗೂ ಸ್ವಲ್ಪ ಶಕ್ತಿ ಜನ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಬಾರಿ, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ. ನರೇಂದ್ರ ಮೋದಿ ಅವರನ್ನ ಈ ಬಾರಿ ಮನವೊಲಿಸ್ತೀವಿ ಕಾನೂನುಬದ್ಧವಾಗಿ. ತಮಿಳುನಾಡಿಗೆ ಅನ್ಯಾಯ ಮಾಡಬೇಕು ಅಂತ ಅಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಣ್ಣ ತಮ್ಮಂದ್ರ ತರ ನಾವು ಬದುಕಬೇಕಾಗಿದೆ. ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಕರ್ನಾಟಕ ನಾಡಿನ ಜನತೆ ನಿಮ್ಮ ದಬ್ಬಾಳಿಕೆಗೆ ನೋವನ್ನು ಅನುಭವಿಸಬೇಕು? ಲೋಕಸಭೆಯಲ್ಲಿ ಮಾತನಾಡತಕ್ಕಂಥ ಶಕ್ತಿ ಕನ್ನಡಿಗರು ಇವತ್ತು ನಮಗೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಆಗಿರತಕ್ಕಂಥ ನ್ಯಾಯಬದ್ಧವಾದಂಥ ನೀರನ್ನು ಪಡೆಯತಕ್ಕಂಥದ್ದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ, ನೀರಾವರಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೂಡಿ ಇವತ್ತು ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತೀವಿ. 125 ವರ್ಷದ ಸಮಸ್ಯೆ ಒಂದು ರಾತ್ರಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಾರಿ ಯಾವೊಂದು KRS ಜಲಾಶಯ ತುಂಬಿತು. KRS ಒಂದೇ ಅಲ್ಲ, ಪ್ರಥಮ ಬಾರಿಗೆ ಲಿಂಗನ ಬಗ್ಗೆ ಎಷ್ಟು ವರ್ಷಗಳಾಗಿತ್ತು ಲಿಂಗನ ಬಗ್ಗೆ ತುಂಬಿ. ಇವತ್ತು ಈ ನೀರು ತುಂಬಲಿಕ್ಕೆ ಕಾರಣ ಏನೋ ಹೇಳಿದ್ದಾರಲ್ಲ ಸಿದ್ದರಾಮಯ್ಯನವರು, ಕಾಲ್ಗುಣದ ಬಗ್ಗೆ. ನಿಮ್ಮ ಕಾಲ್ಗುಣಕ್ಕೆ ಇವತ್ತು ಮಳೆ ಬರಲಿಲ್ಲ. ಇದು ಇಲ್ಲಿ ನಮ್ಮನ್ನು ಗೆಲ್ಲಿಸಿದ್ದಾರಲ್ಲ ಈ ನಾಡಿನ ಜನ, ನರೇಂದ್ರ ಮೋದಿ ಅವರು ಇವತ್ತೇನು ನಮ್ಮನ್ನು ಗುರುತಿಸಿದ್ದಾರೆ, ಕನ್ನಡ ನಾಡಿನ ಜನತೆಯನ್ನು, ನಮ್ಮ ಲೋಕಸಭಾ ಸದಸ್ಯರನ್ನ. ಆ ತಾಯಿ ಚಾಮುಂಡೇಶ್ವರಿ ನಮಗೆ ಸಂಕಷ್ಟ ಬರದೇ ಇರಲಿ, ಇವತ್ತು ಜಲಾಶಯಗಳು ತುಂಬಬೇಕು ಅಂತೇಳಿ ತಾಯಿ ತುಂಬಿಸಿರ್ತಕ್ಕಂಥದ್ದು. ನಿಮ್ಮ ಕಾಲಗಳ ಕಾಲ ತುಂಬಿಸಿರೋದು. ಈ ನಾಡಿನ ಜನ ನಮ್ಮನ್ನು ಗೆಲ್ಲಿಸಿದ್ದಾರಲ್ಲ. ಈಗ ನಮ್ಮ ಕುಮಾರನಿಗೆ ಏನೋ ಸಮಸ್ಯೆ, ಈ ಒಂದು ಇದರಲ್ಲೇ ತಾಯಿ ಆಶೀರ್ವಾದ ನಮಗೆ ದೊರಕಿರ್ತಕ್ಕಂಥದ್ದು. ನಮ್ಮ ಜನ ಇವತ್ತು ನೆಮ್ಮದಿಯಾಗಿದ್ದಾರೆ. ಈಗ ನಿಮ್ಮ ಕಾಲದಲ್ಲಿ ಬರಗಾಲದಲ್ಲಿ 2 ಬೆಳೆ ತೆಗಿಯಕ್ಕಾಗಲ್ಲ. ಇವತ್ತು ಬಿತ್ತನೆಯ ದಿನ ನಾನು ಈ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ಇಲ್ಲಿ GT ದೇವೇಗೌಡರು ಕೂತಿದ್ದಾರೆ, ಇಲ್ಲಿ ನಮ್ಮ ನಾಯಕರುಗಳೆಲ್ಲ ಕೂತ್ ಚರ್ಚೆ ಮಾಡಿದಾಗ
ಬಿತ್ತನೆ ಆಗ್ತಕ್ಕಂಥ ಸಂದರ್ಭ, ಒಟ್ಲು ಬಿಡ್ತಾರೆ ನಮ್ಮ ಭಾಗದಲ್ಲಿ, ಮಂಡ್ಯದಲ್ಲಿ ಸಡನ್ ಆಗಿ ಮಾಡಿದ್ದೀರಿ, ಮುಂದಕ್ಕೆ ಹಾಕಬೇಕು ಅಂತಕ್ಕಂಥದ್ದು ಅವರ ಒಂದು ಭಾವನೆಗಳಿತ್ತು. ಅದರ ಮೇಲೆ ನಾವು ಚರ್ಚೆ ಮಾಡಿದ್ದೇವೆ ಹೊರತು ಇದು ಮುಂದುವರೆದ ತಕ್ಷಣ ಇವ್ರಿಗೆ ಅದೇ ಅನುಕೂಲ. ಕಾಂಗ್ರೆಸ್ನವರಿಗೆ ವಿಷಯ ಡೈವರ್ಟ್ ಮಾಡಿ ಬೇರೆ ಇನ್ಯಾವುದಾದ್ರು ವಿಷಯ ಕೊಟ್ಟೋದ್ರೆ ನಾವು ಬಚಾವಾಗಬಹುದು ಅನ್ನೋದು ಕಾಂಗ್ರೆಸ್ನವರ ಅವ್ರಿಗೆ ಇರ್ತಕ್ಕಂಥದ್ದು. ಅದು ಇವತ್ತು ನಮ್ಮ ಕೊನೆಗೆ ಎರಡು ಪಕ್ಷಗಳ ಮುಖಂಡ ಇಲ್ಲ, ಏನ್ ನಿಗದಿ ಆಗಿದೀವಿ ಅದು ಮುಂದುವರಿಬೇಕು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ತೀರ್ಮಾನ ಮಾಡಿದ್ದೇವೆ ಹೊರತು ಯಾವುದೇ ರೀತಿ ಒತ್ತಡಗಳ ಮೇಲೆ ಇದಾಗಿಲ್ಲ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಇಲ್ಲಿ ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವರು ಇದ್ದಾರೆ. ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಯಾವುದೇ ರೀತಿಯಲ್ಲಿ ವಿಜೇಂದ್ರ ಅವರು ಇಲ್ಲಿದ್ದಾರೆ. ಮುಕ್ತವಾಗಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನ ಸಿದ್ಧತೆಗಳೇನಾಗಿತ್ತು ಮತ್ತೆ ಅದು ಮುಂದಕ್ಕೆ ಹೋದ್ರೆ ಈ ಕಾಂಗ್ರೆಸ್ ನಾಯಕರುಗಳು ಅದನ್ನೇ ಇಟ್ಟುಕೊಂಡು ಎಲ್ಲೆಲ್ಲಿ ದಾಖಲೆಗಳನ್ನು ತಿರುಚಿ ಜನಗಳ ಮನಸ್ಸನ್ನು ಬೇರೆ ಕಡೆಗೆ ಎಲ್ಲಿ ತೆಗೆದುಕೊಂಡು ಹೋಗ್ತಾರೋ ಅಂತಕ್ಕಂಥ ದೃಷ್ಟಿ ಒಂದು ಕಡೆ. ಇದರ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇವಲ ಒಂದೇ ದಿನದಲ್ಲಿ ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ನ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಒಂದು ಐತಿಹಾಸಿಕವಾದಂಥ ಪಾದಯಾತ್ರೆಯನ್ನ ಏನು ಪ್ರಾರಂಭ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ಎಲ್ಲ ಪಕ್ಷದ ಮುಖಂಡರುಗಳ ಮುಖಾಂತರ ಅವರೆಲ್ಲರ ಪರವಾಗಿ ನಿಮಗೆ ನಮ್ಮ ಧನ್ಯವಾದ. ಯಾಕೆಂದ್ರೆ ನಿಮ್ಮಲ್ಲಿರೋ ಪ್ರೋತ್ಸಾಹ ಇವತ್ತು ಈಗೇನೋ ಒಂದು ಉತ್ಸಾಹವನ್ನು ತುಂಬ್ಕೊಂಡು ಬಂದಿದ್ದೀರಿ. ಇದು ಮೈಸೂರನ್ನ ಮುಟ್ಟೋವರೆಗೆ, ಮೈಸೂರನ್ನ ತಲುಪೋದ್ರೊಳಗೆ ಈ ಸರ್ಕಾರದ ಕರ್ಮಕಾಂಡಗಳು ಜನತೆಗೆ ತಲುಪ್ತಕ್ಕಂಥದ್ದಷ್ಟೇ ಅಲ್ಲ, ಈ ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ ಇಂದಲೇ ಪ್ರಾರಂಭ ಆಗಬೇಕು ಉದುರೋದಕ್ಕೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಪಾದಯಾತ್ರೆಯ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಜನಪರವಾದಂಥ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ನಾವು ತರಲಿಕ್ಕೆ ಒಂದು ಒಗ್ಗಟ್ಟು, ಒಂದು ತಾಯಿಯ ಮಕ್ಕಳ ತರ ಎರಡು ಪಕ್ಷಗಳು ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ನಾವೇನು ಪಣ ತೊಟ್ಟಿದ್ದೇವೆ. ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇವತ್ತು ನಿಮ್ಮಗಳ ಒಂದು ಶ್ರಮ, ಈ ನಾಡಿನ ಜನತೆಯ ಒಂದು ಕಲ್ಯಾಣಕ್ಕೆ ಈ ಪಾದಯಾತ್ರೆಗೆ ನಾಡಿನ ಹಲವಾರು ಭಾಗದಿಂದ ಕಾರ್ಯಕರ್ತರುಗಳು ಸಹ ಇವತ್ತು ಮುಂದಿನ 8-9 ದಿನಗಳ ಕಾಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಏನು ಬಂದಿದ್ದೀರಿ. ನಿಮ್ಮೆಲ್ಲೇ ಅಂತಕ್ಕಂಥ ಪ್ರಾರ್ಥನೆಯನ್ನ ಸಲ್ಲಿಸಿ ನಿಮಗೆ ಒಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಈಗ ಈ ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.